ಅಮ್ಮ ನಾ ಪಾಸಾದೆ, ಅಮೆರಿಕ ಸೆಲ್ಲಾದೆ, ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಯುವಕರ ಗೋಳು. ನಾವು ಮೊದಲು ಒಂದು ಬಾರಿ ತಿರುಗಿ ನೋಡಿದಾಗ ಜಗತ್ತಿನ ತುಂಬ ಕತ್ತಲೆ ಇತ್ತು. ರಾಜ ಮತ್ತು ಮಹಾರಾಜರು ದೀಪ ಉರಿಯುವ ಬೆಳಕಿನಲ್ಲಿ ಇರ್ತಾ ಇದ್ರು. ಆದರೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಹಾಗೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಬ್ರಿಟಿಷ್ ಸರ್ಕಾರ ಇದ್ದಾಗ ವಿದ್ಯುತ್ ಮತ್ತು ರೈಲು ಮಾರ್ಗಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಅಂದಿನ ಯುವಕರು ತಮ್ಮ ಬುದ್ಧಿವಂತಿಕೆಯಿಂದ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ತಂದಿದ್ರು. ಆ ಬೆಳಕು ಮೊಬೈಲ್ ಆಗಿರ್ಬೋದು, ವಿದ್ಯುತ್ ದೀಪದ ಬೆಳಕಾಗಿರ್ಬೋದು, ಹೀಗೆ ಹಲವಾರು ಕಾರಣಗಳಿಂದ ನಮ್ಮ ದೇಶ ಮೊದಲ ಸ್ಥಾನಕ್ಕೆ ಬಂದು ನಿಂತಿತು. ಅದೇ ದೀಪ ಇತ್ತೀಚೆಗೆ ಆರುವಂತೆ ಮಾಡಿಕೊಳ್ಳುತ್ತಿದ್ದಾರೆ ನಮ್ಮ ಯುವಕರು. ಕಾರಣ ಏನಂದ್ರೆ, ದಿನ ಬೆಳಗ್ಗೆ ಎದ್ರೆ ಸಾಕು, ಪುಟ್ಟ ಮಕ್ಕಳಿಂದ ಹಿಡಿದು ಸುಮಾರು ವಯಸ್ಕರವರೆಗೂ ಮೊಬೈಲ್ ಬಳಸುವುದು ಸಹಜವಾಗಿದೆ. ಆದರೆ ದೇಶ ಮತ್ತು ರಾಜ್ಯಗಳಲ್ಲಿ ಮೊಬೈಲ್ ಅನ್ನುವ ಹಲೋ, ಹಾಯ್, ಬಾಯ್ ಅನ್ನುವ ಶಬ್ದಕ್ಕೆ ಇತ್ತೀಚಿನ ದಿನಗಳಲ್ಲಿ ಇದರ ತಂತ್ರಜ್ಞಾನ ಮತ್ತು ಮೊಬೈಲ್ನಿಂದಾಗಿ ಮರಳಿ ಬಾರದ ಊರಿಗೆ ನಿನ್ನ ಪಯಣ ಅನ್ನುವಂತಾಗಿದೆ. ಕಾರಣ, ಮೊಬೈಲ್ ಕೈಯಲ್ಲಿ ಹಿಡಿದಿರುವ ಬಹಳಷ್ಟು ಯುವಕ ಯುವತಿಯರಲ್ಲಿ ತಂತ್ರಜ್ಞಾನದ ಅರಿವು ಇಲ್ಲದೆ ಗೇಮ್ಗಳು, ಜೂಜು, ಅಶ್ಲೀಲ ವಿಡಿಯೋ ಹಾಗೂ ಚಿತ್ರಗಳಿಂದ ಯುವಕರು ತಾವೇ ತಮ್ಮ ಗೋರಿಯನ್ನ ತೋಡಿಕೊಳ್ಳುವಂತಾಗಿದೆ. ಬೆಳಗ್ಗೆ ಆದರೆ ಸಾಕು, ನ್ಯಾಷನಲ್ ಟಿವಿ ಚಾನೆಲ್ಗಳಲ್ಲಿ ಗೇಮ್ಗಳಿಂದ ಎಷ್ಟೋ ಯುವಕರು ಮರಣ ಹೊಂದಿರುವುದು ಕಂಡು ಬರ್ತಾ ಇದೆ. ಹಾಗೆ ಆನ್ಲೈನ್ ಗೇಮ್ಗಳಿಗೆ ಹಣ ಸುರಿದು ಸಾಲ ಮಾಡಿಕೊಂಡ ಉದಾಹರಣೆಗಳು ಕೂಡ ಕಂಡು ಬರುತ್ತವೆ. ಹಾಗೆ ಇಂದು ನಮ್ಮ ರಾಜ್ಯದ ಬೀದರ್ ಜಿಲ್ಲೆಯಲ್ಲಿ ಇಂಟರ್ನೆಟ್ ಗೇಮ್ಗೆ ಹಣ ಇಲ್ಲದ ಕಾರಣಕ್ಕೆ ಸಾಲ ಮಾಡಿಕೊಂಡು ಯುವಕನೊಬ್ಬ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಇದನ್ನು ಸಂಪೂರ್ಣ ನೋಡಿದಾಗ ನಮಗೆ ಒಂದು ಗಾದೆ ಮಾತು ನೆನಪಿಗೆ ಬರುತ್ತೆ: ಸಾವು ನಮಗೆ ಬರಲ್ಲ, ಅದು ಬಂದಾಗ ನಾವೇ ಇರಲ್ಲ. ಸ್ಮಶಾನದಲ್ಲಿ ಜಾಗವನ್ನು ಖರೀದಿಸಲು ಆಗೋದಿಲ್ಲ, ಅಲ್ಲಿ ಹೋಗಬೇಕಾದ್ರೆ ಸಾವು ಬರಲೇಬೇಕು ಅನ್ನುವ ಗಾದೆ ಮಾತು ನೆನಪಾಗುತ್ತೆ. ಹೀಗೆ ರಾಜ್ಯದ ಮತ್ತು ದೇಶದ ಯುವಕರು ತಮ್ಮ ಗೋರಿಯನ್ನು ತಾವೇ ತೋಡಿಕೊಳ್ಳುತ್ತಿದ್ದು, ಇದನ್ನು ನೋಡಿ ಸರ್ಕಾರ ಬೇಗನೆ ಆನ್ಲೈನ್ ಗೇಮ್ಗಳನ್ನು ನಿಷೇಧಿಸಲು ಮುಂದಾಗಬೇಕು ಅನ್ನುವ ಕಾಳಜಿ ನಿಮ್ಮ AD ನ್ಯೂಸ್ ಚಾನೆಲ್ ತಂಡದಾಗಿದೆ.